ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪಂಚಮಿ ಸ್ಪೆಷಲ್ ಶೇಂಗಾ ಮತ್ತು ಎಳ್ಳು ಹಾಕೊಂಡು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು 2ರಿಂದ 3 ತಿಂಗಳನ್ನು ಇಟ್ಕೋಬೋದು ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ಗ್ಲಾಸ್ ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ನಮ್ಮ ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಮಧ್ಯಮ ಉರಿ ಇಟ್ಕೊಂಡ್ರಿಂದ ನಾವು ಇದು ಮತ್ತು ಚೆನ್ನಾಗಿ ರುಚಿನೂ ಕೊಡುತ್ತೆ ನೋಡಿ. ಕಪ್ಪಗನೂ ಆಗಲ್ಲ ಮತ್ತು ಈ ಥರ ಕೆಂಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಕಪ್ಪಗಾಗಬಾರ್ದು ಶೇಂಗಾ ನೋಡಿ. ಈ ಥರ ನಾವು ಕೆಂಪಗಾಗುವವರೆಗೂ ಮತ್ತು ಚೆನ್ನಾಗಿ ಫ್ರೈ ಆಗಿರಬೇಕು. ಅದನ್ನು ನಾವು ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆರ್ಲಿಕ್ಕೆ ಇಡ್ತೀನಿ. ಸ್ವಲ್ಪ ಆರಿದ ಮೇಲೆ ಈ ಥರ ನಾವು ಕೈಯಲ್ಲಿ ಈ ಥರ ಶಪ್ಪಿ ತಗೋಬೇಕು. ಶಪ್ಪಿ ತಿನ್ಲಿಕ್ಕಾಗಲ್ಲ ಅಂತ ಹೇಳಿ ನಾವು ಈ ಶಪ್ಪಿನ ಉದುರಿಸ್ಕೋಬೇಕು ನೋಡಿ. ಈ ಥರ ಕೈಲಿ ತಿಕ್ಕಿ ಕೈಲೇ ಹಿಂಗೆ 2 ಕೈಲಿ ತಿಕ್ಕೋದ್ರಿಂದ ಚೆನ್ನಾಗಿ ಶಿಪ್ಪೆನೂ ಉದುರತ್ತೆ. ಅಥವಾ ಒಂದು ಮರಕ್ಕೆ ಹಾಕೋದು ನಾವು ಇದನ್ನು ನೋಡಿ. ಈ ಥರ ಕೈಲೇನ ಉಜ್ಕೊಂಡು ಇದನ್ನು ನಾವು ಒಡ್ಕೊಳ್ಬೇಕು. ಶೇಂಗಾ ಮೇಲಿರೋ ಶಿಪ್ಪೆನೂ ಹೋಗುತ್ತೆ ಮತ್ತು ಚೆನ್ನಾಗೇನು ಬೇಳೆನೂ ಆಗ್ತಾವೆ ನೋಡಿ. ಇದು ಊರಿನ ಶೇಂಗಾ ಇದೆ. ಒಂದೊಂದು ದಪ್ಪ ಇರತ್ತೆ, ಒಂದೊಂದು ಚಿಕ್ಕಿರತ್ತೆ. ದಪ್ಪ ಇದ್ದದ್ದು ಚೆನ್ನಾಗಿ ಫ್ರೈ ಆಗಿರ್ಬೇಕಂದ್ರೆ ನಾವು ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಫ್ರೈ ಆಗಿದೆ ಇದು. ಈಗ ನಾವು ಇದನ್ನು ಈ ಥರ ಕೈಲೇ ಎಲ್ಲ ಬೇಳೆನ ನಾನು ಹೊಡ್ಕೊಂಡಿದ್ದೀನಿ. ಇದ್ರ ಶೆಪ್ಪೆನ ನಾನು ಕೆರ್ಕೊಳ್ತೀನಿ ನೋಡಿ. ಇದು ಶೇಂಗಾ ಉಂಡಿನ ನಾವು ಡಿಫ್ರೆಂಟಾಗಿ ಮಾಡ್ಬೋದು. ಈ ಬ್ಯಾಳಿ ಶೇಂಗಾ ಉಂಡೆ ಅಥವಾ ಪುಡಿ ಮಾಡ್ಕೊಂಡು ಹಾಗೆ ಬೆಲ್ಲನೂ ಮಿಕ್ಸ್ ಮಾಡ್ಕೋಬೋದು ನೋಡಿ. ಈ ಥರ ನಾವು ಕೆರ್ಕೊಳ್ಬೇಕು. ಮರದಲ್ಲಿ ಹಾಕಿ ಈ ಹೊಟ್ಟು ಬರುತ್ತೆ ಶೇಂಗಾ ಹೊಟ್ಟೆ. ಇದನ್ನು ತಿನ್ಲಿಕ್ಕಾಗಲ್ಲ ಅಂಥೇಳಿ ನಾವು ತೆಗೆದು ಬಿಡ್ಬೇಕು ನೋಡಿ. ಈಗ ನೋಡಿ ಇನ್ನೊಂದು ಸಲ ನಾನು ಕೆರ್ಕೊಳ್ತಾ ಇದ್ದೀನಿ ಮರದಲ್ಲಿ ಹಾಕಿ. ಈ ಥರ ನೋಡಿ ಸ್ವಲ್ಪ ಹೊಟ್ಟು ಬರುತ್ತೆ ಮತ್ತು ಬ್ಯಾಳೆನೂ ಬರುತ್ತೆ ನೋಡಿ. ಈ ಥರ ಬ್ಯಾಳೆನೂ ಮುಂದೆ ಬರುತ್ತೆ. ಮತ್ತು ಏನು ನಾವು ವೇಟ್ ಇದ್ದದ್ದು ಶೇಂಗಾ ಯಾವುದು ಬ್ಯಾಳಿನೂ ಒಡೆದಿರೋದಿಲ್ಲಲ್ಲ, ಅದನ್ನು ಈ ಥರ ನಾವು ಒಡ್ಕೊಳ್ಬೋದು ನೋಡಿ. ಈಗ ಚೆನ್ನಾಗಿ ಈ ಥರ ತಿಕ್ಕೆ ನಾವು ಶೇಂಗಾನ ಒಂದು ಸ್ವಲ್ಪ ಇರಲಿ, ಏನಾಗಲ್ಲ, ಪರವಾಗಿಲ್ಲ. ಆದರೆ ನಾವೆಲ್ಲ ಶೇಂಗಾ ಶಪ್ಪಿನ ತೆಗಿಲೇಬೇಕು ನೋಡಿ. ಈ ಥರ ಬ್ಯಾಳಿನ ರೆಡಿ ಮಾಡ್ಕೋಬೇಕು. ಈಗ ಚೆನ್ನಾಗಿ ಗರಿಯೂ ಆಗಿದೆ ಇದು. ಮತ್ತು ನೋಡಿ ಗೋಡಂಬಿ ಥರ ಕಾಣ್ತಾ ಇದೆ, ರುಚಿನೂ ಇರುತ್ತೆ. ನಾನಿಲ್ಲಿ 1.5 ಗ್ಲಾಸ್ ಬೆಲ್ಲನ ಈ ಥರ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕುಟ್ಕೊಳ್ಳೋರು ಕುಟ್ಕೋಬೋದು, ಒಂದು ಬಟ್ಟೆಯಲ್ಲಿ ಹಾಕೊಂಡು ಪುಡಿನೂ ಮಾಡ್ಕೊಳ್ಬೋದು, ಅಥವಾ ತುರಿದುಕೊಳ್ಬೋದು, ಅಥವಾ ಈ ಥರ ಕಟ್ ಮಾಡೋರು ಕಟ್ ಮಾಡ್ಕೊಳ್ಬೋದು ನೋಡಿ. ನಾನೀಗ ಬೆಲ್ಲ ರೆಡಿಯಾಗಿದೆ. ಈಗ ಇದಕ್ಕನ್ನು ಎಳ್ಳನ್ನು ಹುರ್ಕೊಳ್ತೀನಿ. 2 ಸ್ಪೂನ ಎಳ್ಳು ತೊಗೊಂಡಿದ್ದೀನಿ, ದೊಡ್ಡ ಸ್ಪೂನು, ಸಾಂಬಾರು ಸ್ಪೂನು. ಇದನ್ನು ಈ ಥರ ನಾವು ಕಡಿಮೆ ಉರಿ ಇಟ್ಕೊಂಡು ರೌಂಡ್ ಮಾಡಿ ಹುರ್ಕೊಳ್ಬೇಕು. ಅಂದ್ರೇ ಚಟಪಟ ಫ್ರೈ ಆಗುತ್ತೆ. ಹೈ ಫ್ಲೇಮ್ ಇಟ್ಟರೆ ಕಪ್ಪಗಾಗತ್ತೆ ನೋಡಿ. ಈಗ ಇದು ಚಟಪಟ ಅನ್ನೋವರೆಗೂ ಮತ್ತು ಕೆಂಪಗಾಗೋವರೆಗೂ ನಾವು ಈ ಥರ ಕೈ ಬಿಡೋದನ್ನು ಎಳ್ಳನ್ನು 1 ಸ್ಪೂನ್ ಸೈಜಿಂದ ಈ ಥರ ರೌಂಡ್ ಮಾಡ್ತಾ ನಾವು ಹುರ್ಕೊಳ್ಬೇಕು ನೋಡಿ. ಇದು ಅರಳಿದಂಗೆ ಈ ಎಳ್ಳು ಅರಳಿರಬೇಕು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಚೆನ್ನಾಗಿ ಅರಳಿದೆ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ತೊಗೊಂಡೆ ನೋಡಿ. ಇದನ್ನು ತರಿಯಾಗಿ ರುಬ್ಕೊಂಬರ್ಬೇಕು. ಈ ಥರ ಬ್ಯಾಳೆನೂ ಇರಬೇಕು ಮತ್ತು ಸ್ವಲ್ಪ ಪುಡಿನೂ ಇರಬೇಕು ನೋಡಿ. ಅಂದ್ರೇ ರುಚಿ ಇರತ್ತೆ. ಇದರಲ್ಲಿ ಶೇಂಗಾದ ಬ್ಯಾಳೆ ಉಂಡಿನೂ ಬೇರೆ ಮಾಡ್ತೀವಿ ಮತ್ತು ಪೌಡ್ರ್ ಉಂಡಿನೂ ಬೇರೆ ಮಾಡ್ತೀವಿ. ಇದೊಂದು ಉಂಡಿನೂ ಇದು 2ರಿಂದ 3 ತಿಂಗಳು ಇಟ್ಕೋಬೋದು. ಇದಕ್ಕನ್ನು ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೊಂದು ರೆಸಿಪಿ ಬೇಕಂದರೆ ನಂದು ವಿಡಿಯೋದಲ್ಲಿದೆ, ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ನೋಡಿ. ಇದಕ್ಕನ್ನು ನಾನೀಗ 1.5 ಗ್ಲಾಸ ಬೆಲ್ಲ ತೊಗೊಂಡಿದ್ದೀನಿ. 1-2 ಸ್ಪೂನ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಧ್ಯಮ ಉರಿ ಇಟ್ಕೊಂಡು ನಾವು ಗುಳ್ಳೆ ಬರೋ ಥರ ನಾವು ಇದನ್ನು ಬೆಲ್ಲ ಕರಗೋವರೆಗೂ ನಾವು ಇದನ್ನು ಕಾಸ್ಕೊಳ್ಬೇಕು ನೋಡಿ. ಈ ಥರ ಪಾಕನ ರೆಡಿ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಪಾಕ ರೆಡಿಯಾಗಿದೆ. ಇದಿಷ್ಟು ಅಂಟು ಪಾಕ ಆದರೆ ಸಾಕು, ಗಟ್ಟಿ ಉಂಡೆ ಪಾಕ ಬೇಡ. ಒಂದೇ ಹಿಂಗೆ 1 ಸ್ಪೂನ್ ತೊಗೊಂಡು 2 ಬಳ್ಳಿಗೆ ಹಿಂಗೆ ಇದನ್ನು ನೋಡಿದರೆ 2 ಈ ಥರ ಅಂಟ್ತಾ ಇರಬೇಕು. ಈಗ ಇದನ್ನು ನಾನು ಪಾಕನ ನೋಡಿ ಈಗ ಶೇಂಗಾ ಮತ್ತು ಎಳ್ಳಿನ ಪೌಡರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಬದಿ ಹತ್ತುವರೆಗೂ ನಾವು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಸ್ಪೂನ್ ಸಹಾಯದಿಂದ ಅಥವಾ ಒಣ ಪುಡಿ ಪೌಡರ್ ತೊಗೊಂಡು ನಾವು ಕೈಲೇನೂ ಈ ಥರ ಹಿಟ್ಟು ನಾದ್ಕೊಳ್ಬೋದು ನೋಡಿ. ತುಂಬಾ ಈಸಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಪಾಕ ಮಾಡೋದ್ರಿಂದ ರುಚಿನೇ ಬೇರೆ. ಹಾಗೆ ಬೆಲ್ಲ ಮತ್ತು ನಾವು ಶೇಂಗಾ ಮಿಕ್ಸಿಗೆ ಹಾಕಿ ಮಾಡ್ತೀವಿ, ಅದು ಒಂದು ರುಚಿನೇ ಬೇರೆ ನೋಡಿ. ಈ ಥರ ಮಾಡ್ಕೊಂಡು ನಾವು ಬಿಸಿ ಇರುತ್ತೆ ಪಟಾಪಟ್ ಅಂಥೇಳಿ ಉಂಡಿನ ಕಟ್ಕೊಳ್ಬೇಕು. ಇದು ಅಂಟು ಪಾಕದ ಉಂಡೆ ನೋಡಿ. ಈ ಥರ ಒಂದೆಳೆ ಪಾಕ ಜಿಗಿಟ್ ಪಾಕ ಬೇಕು.
ನೋಡಿ ಈ ಥರ ಒತ್ತಿ ಒತ್ತಿ ಉಂಡೆ ಕಟ್ಟಬೇಕು. ಮತ್ತು ಸ್ವಲ್ಪ ಈ ಥರ ಕೈಯಲ್ಲಿ ರೌಂಡ್ ರೌಂಡ್ ಮಾಡಿದರೆ ಶೇಂಗಾ ಮತ್ತು ಎಳ್ಳಿನ ಉಂಡೆ ರೆಡಿ. ನೋಡಿ ಇದನ್ನು ಈ ಥರ ನಾವು ಎಲ್ಲನೂ ಉಂಡೆಗಳ್ನ ಒಂದಿಬ್ರು ಇದ್ರೂ ನೀವು ಕರ್ಕೊಂಡ ಕಟ್ಕೊಳ್ಬೋದು ನೋಡಿ. ಅಥವಾ ಪೌಡರ್ ಉಳಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕನ ಮಾಡ್ಕೊಂಡು ನೀವು ಹಾಕ್ಕೋಬೋದು ಇದಕ್ಕೆ. ನೋಡಿ ಈಗ ಇದು ಪೌಡರ್ ಇದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಪಾಕನ ನಾವು ಈ ಥರ ಮತ್ತೆ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡು ನಾವು ಕೈಗೆ ಸ್ವಲ್ಪ ಬಿಸಿ ತಣ್ಣೀರು ಹಚ್ಕೊಂಡು ಉಂಡೆಗಳನ್ನ ಕಟ್ಕೋಬೋದು. ಗಟ್ಟಿಯಾದರೆ ನಾವು ಒಂದು ಸ್ವಲ್ಪ ತಿಳುವಾದರೆ ಇನ್ನೊಂದು ಸ್ವಲ್ಪ ನಾವು ಶೇಂಗಾ ಪೌಡ್ರನ್ನ ಹಾಕೋಬೋದು. ಗಟ್ಟಿ ಹೀಗೆ ಒಣ ಪೌಡರ್ ಬಂದರೆ ನಾವೇನು ಪಾಕ ಇರುತ್ತಲ್ಲ ಅದನ್ನೇ ಪಾಕನ ಎಕ್ಸ್ಟ್ರಾ ಹಾಕೊಂಡು ಈ ಥರ ಉಂಡಿನ ಕಟ್ಕೊಳ್ಬೋದು ನೋಡಿ. ಪಂಚಮಿ ಸ್ಪೆಷಲ್ ಎಳ್ಳು ಮತ್ತು ಶೇಂಗಾದ ಉಂಡೆ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.